गे स्मृता हरसि भीतिमशेषजन्तोः स्वस्थैः स्मृता मतिमतीव शुभां ददासि दारिद्र्यदुःखभयहारिणी का त्वदन्या सर्वोपकारकरणाय सदार्धचित्त हर शंभो महादेव विश्वेशामरवल्लभ शिवशंकर सर्वात्मन् ನೀಲಕಂಠ ನಮೋಸ್ತುತೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರತಕ್ಕಂತಹ ಮಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷರೂ ಆಗಿರತಕ್ಕಂತಹ ಶ್ರೀ ಶ್ರೀ ಜಿತಕಾನಂದ ಮಹಾರಾಜವರಿಗೆ ವಿಶೇಷವಾಗಿ ನಮಿಸ್ತಾ, ಎಲ್ಲ ವೇದಿಕೆಯ ಗಣ್ಯರೇ, ಮಾನ್ಯರೇ, ಮುಂಭಾಗದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಪದ್ಯಾಣದ ಸದ್ಭಕ್ತರೇ, ಉದ್ಘಾಟಕರ ಮಾತು ಮೊದಲಾಗಿರ್ತದೆ. ಹಾಗೆ ಯೋಚಿಸಿ ಸ್ವಲ್ಪ ಮಾತಾಡಲಿಕ್ಕೆ ಮೊದಲು ಪ್ರಯತ್ನ ಪಡಬೇಕು ಅಂತ ಯೋಚಿಸುವಾಗ ಮಾತಾಡಲಿಕ್ಕೆ ಒಂದಷ್ಟು ವಿಷಯ ಕೊಟ್ಟಿದ್ದು ನಮ್ಮ ಧರ್ಮಮೂರ್ತಿಗಳು, ನ್ಯಾಯಮೂರ್ತಿಗಳಾದಂತಹ ಶ್ರೀಶಾನಂದರವರು. ಹಾಗಾಗಿ ಹೆಚ್ಚು ಮಾತನಾಡುವ ಅವಶ್ಯಕತೆಯೂ ಇಲ್ಲ, ಯಾಕೆಲ್ಲ ಎಲ್ಲರೂ ತಿಳ್ಕೊಂಡಾಗಿದೆ. ಉದ್ಘಾಟನಾ ಎನ್ನುವಂತಹ ಶಬ್ದ ಮೊದಲಿಂದ ನನ್ನ ತಲೆಯಲ್ಲಿತ್ತು. ಹೇಳಿದ್ರೆ ನಮ್ಮಲ್ಲಿ ನಾವೆಲ್ಲ ಹೋಗ್ತೇವೆ ಉದ್ಘಾಟನೆ ಇಂಥವರು ಅಂತ. ಉಡುಪಿಗೆ ಹೋದ್ಮೇಲೆ ಸಂಸ್ಕೃತ ಮಹಾಪಾಠ ಶಾಲೆಯಲ್ಲಿ ಕಲಿಯುವಾಗ ಪ್ರತಿ ದ್ವಾದಶಿಯ ದಿವಸ ಒಂದು ಭಾಷಣ ಮಾಡಲಿಕ್ಕಿತ್ತು. ಒಂದು ವಿಷಯವನ್ನು ಆಗಿಂದಾಗಲೇ ಕೊಡುವಂತಹ ವಿಷಯ, ಅದನ್ನು ನಾವು ಸಾಹಿತ್ಯವರೆಗೆ ಕನ್ನಡದಲ್ಲಿ ಮತ್ತು ಸಂಸ್ಕೃತದಲ್ಲಿ ಮಾಡಬೇಕಿತ್ತು. ಆಮೇಲೆ ಒಬ್ಬರು ಗುರುಗಳೆದ್ದು ನಿಂತು ದೋಷೋದ್ಘಾಟನೆ ಅಂತ ಮಾಡ್ತಿದ್ರು. ಆವಾಗ ಉದ್ಘಾಟನೆ ಹೇಳಿದರೆ ಬೇರೆ ಉಂಟು ಅಂತ ಗೊತ್ತಾಯಿತು. ಹೇಳಿದರೆ ಪದ್ಯಾಣದ ಈ ಕಾರ್ಯಕ್ರಮ ಉದ್ಘಾಟನೆ ಹೇಳಿದರೆ ಮೊದಲು ಆರಂಭಿಸುವುದಲ್ಲ, ಅದು ನಿನ್ನೆ ಮೊನ್ನೆ ಎಲ್ಲ ಆಗಿದೆ. ಹಾಗಾದರೆ ಉದ್ಘಾಟನೆ ಹೇಳಿದರೆ ಏನಾದರೂ ಹೇಳಲಿಕ್ಕಿರುವಂಥದ್ದು ಅಂತ. ಹೇಳಲಿಕ್ಕಿರಬೇಕಾದ್ರೆ ನಮ್ಮ ತಲೆಯಲ್ಲಿ ಬೇಕಲ್ಲ, ತಲೆಯಲ್ಲಿ ಕೊಡುವಂಥವ ಅವ ಅಗ್ನಿ. ಅವನನ್ನು ಕುರಿತಾಗಿ ನಾವು ಪ್ರಾರ್ಥಿಸುವುದು, ಅಗ್ನೇನಯ ಸುಪಥಾ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯೋಧ್ಯ ಅಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮಾಭಕ್ತಿಂ ವಿಧೇಮ ಅಂತ ವೇದದ ಋಕ್. ಅವನಲ್ಲೇ ಕೇಳೋದು, ಅಗ್ನೇನಯ ನನ್ನನ್ನು ಕೊಂಡೋಗು. ಎಲ್ಲಿ? ಅವನೇ ವಿದ್ವಾಂಸ ಹೇಳಿದರೆ ಅವನನ್ನು ಕುರಿತಲ್ಲಿ ಸಂಬೋಧನೆ ಇರುವಂಥದ್ದು. ಎಲ್ಲಿ ನಮ್ಮನ್ನು ಕುರಿತಾಗಿ ನಮ್ಮ ಜ್ಞಾನ ಮಾರ್ಗದಿಂದ ತಲುಪಿಸುವಂತಹ ಜಾಗ ಉಂಟೋ ಅಲ್ಲಿಗೆ ನನ್ನನ್ನು ಕೊಂಡೋಗಿ ಸೇರಿಸು. ಹೋಗುವಂತಹ ಸಂದರ್ಭದಲ್ಲಿ ನಮಗೆ ಅಡ್ಡಿ ಬರತಕ್ಕಂತಹ ಒಂದಷ್ಟು ಪಾಪಗಳು, ಏನು ಹೇಳಿದರೆ ಪಾಪ ಅಂತ ಅರ್ಥ, ಪಾಪಗಳುಂಟು, ಅದರೊಟ್ಟಿಗೆ ನೀವು ಯುದ್ಧ ಮಾಡು. ನಮ್ಮ ಶತ್ರುಗಳು ನಮ್ಮ ಪಾಪವೇ, ಅದು ನಾವೇ ಮಾಡಿದ್ದು. ಹೋರಾಡುವ ಮೂಲಕವಾಗಿ ನನ್ನನ್ನು ಅಲ್ಲಿಗೆ ಮುಟ್ಟಿಸಿದ್ರೆ ಭೂಯಿಷ್ಠ ಅಂತೆ ನಮ್ಮ ಮುಕ್ತಿ ದೇಮ, ಕೊನೆಗೆ ನಿನಗೊಂದು ನಮಸ್ಕಾರ ಮಾಡ್ತೇನೆ ಅಂತ. ಹಾಗೆ ನಮಸ್ಕಾರದ ಪ್ರತೀಕವಾಗಿ ನಮ್ಮನ್ನು ಅವನಲ್ಲಿಗೆ ಕೊಂಡೋಗಲಿಕ್ಕೆ, ಆ ಪದ್ಯಾಣದ ಮಹಾಲಿಂಗೇಶ್ವರನಲ್ಲಿಗೆ ಕೊಂಡೋಗಲಿಕ್ಕೆ ದಾರಿ ತೋರಿಸು ಎನ್ನುವಂಥದ್ದನ್ನು ತೋರಿಸುವಂತಹ ದೀಪವನ್ನು ಹೊತ್ತಿಸುವ ಮೂಲಕವಾಗಿ ಕನ್ನಡದ ಮಾತಿನಂತೆ ಉದ್ಘಾಟನೆಯನ್ನು ಮಾಡಿದ್ದೇನೆ. ಪದ್ಯಾಣ ಎರಡು ಶಬ್ದ, ಸಂಸ್ಕೃತವರಿಗೆ ಸ್ವಲ್ಪ ಅದರಲ್ಲೇ ಮಾತಾಡಿ ಅಭ್ಯಾಸ. ಎರಡು ಶಬ್ದ ಇದೆ, ಪದ್ಯ ಅಣ. ಪದ್ಯ ಎನ್ನುವಂಥದ್ದು ಪದಗತವು ಅಂತ ಧಾತುವಿನಿಂದ ಆರಂಭ ಆದದ್ದು. ಗತಿ ಎನ್ನುವಂಥದ್ದು ಅರ್ಥ. ಅಣ ಎನ್ನುವಂಥದ್ದು ಅಣಗತವು ಅಂತ, ಅದು ಗತಿ ಅಂತಲೇ ಅರ್ಥ. ಸಂಸ್ಕೃತದಲ್ಲಿ ಯೇ ಗತ್ಯರ್ಥಕಾಹ ತೇ ಜ್ಞಾನಾರ್ಥಕ ಅಂತ ಒಂದು ಮಾತಿದೆ. ಯಾವುದು ಗತಿ ಎನ್ನುವಂತಹ ಹೇಳಿದರೆ ಗಮನ ಎನ್ನುವಂತಹ ಅರ್ಥದಲ್ಲಿ ಉಂಟೋ ಅದೆಲ್ಲ ಜ್ಞಾನ ಎನ್ನುವಂತಹ ಅರ್ಥದಲ್ಲಿ ಉಂಟಂತೆ. ಹಾಗಾಗಿ ನನ್ನ ಗಮನಕ್ಕೆ ಬರಲಿಲ್ಲ ಮಾರ ಹೇಳ್ತೇವೆ ನಾವು. ಗಮನ ಅಂತ ಹೇಳಿದರೆ ಹೋಗುವುದು ಅಂತ ಅರ್ಥ ಅಲ್ಲ, ನಮ್ಮ ತಲೆಗೆ ಹೊಕ್ಕುವುದು ಅಂತ ಅರ್ಥ. ನಮ್ಮ ಗೋಚರಕ್ಕೆ ಬರಲಿಲ್ಲ ಅಂದರೆ ಗೋಚರ, ಎಲ್ಲ ಶಬ್ದಗಳು ಅದೇ ರೀತಿಯಲ್ಲಿ ನಮ್ಮ ಅವಗಮನ ಅಂತ ಹೇಳಿದರೆ ತಿಳಿಯುವುದು ಅಂತ ಅರ್ಥ. ಎಲ್ಲವೂ ಇಂತಹ ಶಬ್ದಗಳು ನಾನು ಸಾವಿರಾರು ಹುಡುಕಿ ಕೊಟ್ಟೇನು, ಅದೆಲ್ಲ ಜ್ಞಾನ ಎನ್ನುವಂತಹ ಅರ್ಥ. ಹನುಮಂತನಿಗೂ ಹನು ಎನ್ನುವಂಥದ್ದಕ್ಕೆ ಜ್ಞಾನ ಅಂತಲೇ ಅರ್ಥ. ಅದು ಅಹಿಂಸಾ ಗತ್ಯೋ ಅಂತಿದ್ರೂ ಸಹ ಜ್ಞಾನ ಅಂತಲೇ ಅರ್ಥ. ಹಾಗೆ ಪದ್ಯ ಅಣ, ಒಂದು ಗತಿ ಎರಡು ಗತಿ. ಗತಿ ಗತಿ ಎರಡೂ ಸೇರಿದರೆ ಏನಾಗ್ತದೆ ಹೇಳಿದ್ರೆ ಜ್ಞಾನ ವೃದ್ಧಿ ಆಗ್ತದೆ. ಹಾಗಾಗಲೇ ನ್ಯಾಯಾಧೀಶರು ಹೇಳಿದರು, ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರದೇವ. ಮೋಕ್ಷಕ್ಕೆ ಹೋಗಬೇಕು ಅಂತ ಎನ್ನುವಂತಹ ಆಸೆ ಇದ್ದರೆ ಅದಕ್ಕೆ ಬೇಕಾದಂತಹ ದಾರಿಯನ್ನು ನಮಗೆ ಒದಗಿಸಿಕೊಡುವ ಜ್ಞಾನಪ್ರದಾಯಕನಾದಂತಹ ಆ ಮಹಾಲಿಂಗ ಮಹಾರುದ್ರದೇವರು. ಹಾಗಾಗಿ ಅವನನ್ನು ವಿಶೇಷವಾಗಿ ಭಜಿಸಬೇಕೆನ್ನುವಂತಹ ದೃಷ್ಟಿಯಿಂದ
ಮಧ್ಯಾಹ್ನ ಅಂತ ಹೆಸರು ಬಂದಿರಬಹುದು ಅಂತ ನನ್ನದಾದಂತಹ ಒಂದು ಊಹೆ. ಅಂತಹ ಸುಂದರ ತಾಣದಲ್ಲಿ ಹಿಂದೆ ಎಷ್ಟೋ ಋಷಿಗಳು ತಪಸ್ಸನ್ನು ಆಚರಿಸಿ ಆ ತಪಸ್ಸಿನ ಮೂಲಕವಾಗಿ ಭಗವಂತನನ್ನು ಕಂಡುಕೊಂಡದ್ರಿಂದ, ಮೊದಲೆಲ್ಲ ಮಂತ್ರ ದ್ರಷ್ಟಾರರು, ಯಾರು ಬರ್ದದ್ದಲ್ಲ ವೇದಗಳನ್ನೆಲ್ಲ, ಅದು ಅವರ ಉಪಾಸನೆಯ ದಾರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕಣ್ಣಿನ ನೋಟದಲ್ಲಿ ಅವರಿಗೆ ಸಿಕ್ಕುವುದು. ಯಾಕಂದರೆ ಜ್ಞಾನ ಇದ್ದದ್ರಿಂದ, ಕಣ್ಣು ಹೇಳಿದ್ರೆ ಈ ಕಣ್ಣಲ್ಲ ಒಳಗಣ್ಣು, ಅದು ಸಿಕ್ಕಿದ್ದನ್ನು ಮಂತ್ರವಾಗಿ ನಮಗೆ ಒಪ್ಪಿಸಿಕೊಟ್ಟಿದ್ದಾರೆ. ಹಾಗೆ ಅಂತಹ ಜ್ಞಾನಿಗಳು ನಮಗೆ ಆರಾಧನೆಗೆ ಒಂದು ಮಾರ್ಗವಾಗಿ ಈ ಮಹಾಲಿಂಗವನ್ನು ಒದಗಿಸಿಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳು ಹೇಳಿದರು ಒಂದು ರುಕ್ಮಿಣಿಯ ಕಥೆಯನ್ನು, ಹಾಗೆ ಅಂಬರೀಷನ ಕಥೆಯಲ್ಲೂ ಬರ್ತದೆ. ಅಂಬರೀಷನ ಕಾಲು ಎಲ್ಲಿಗೆ ಅಂತ ಹೇಳಿದರೆ, ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಹೋಗೋ ದೇವರ ದರ್ಶನವನ್ನು ಮಾಡಲಿಕ್ಕೆ, ಕಣ್ಣಿದ್ದದ್ದು ಆ ಮೂರ್ತಿಗಳನ್ನು ಕಾಣಲಿಕ್ಕೆ ಎನ್ನುವಂತಹದ್ದು, ಕೈ ಇದ್ದು ತುಳಸಿಯಾದಿಗಳನ್ನು ಕೊಯ್ಯಲಿಕ್ಕೆ ಅಂತ ಭಾಗವತದಲ್ಲಿ ಬರ್ತದೆ. ಗೊತ್ತಿಲ್ಲದವರು ಒಂದಷ್ಟು ಹೇಳ್ತಾರೆ. 1000 ವರ್ಷಗಳ ಹಿಂದೆ ದೇವಾಲಯವೇ ಇಲ್ಲ ಅಂತ ಮಂಗಳೂರಿನ ಪುರಭವನದಲ್ಲಿ ನಾನೇ ಇರುವಾಗ ಒಂದು ಭಾಷಣ ಕೇಳಿದ್ದೆ ನಾನು. ನನಗೆ ಭಾಷಣ ಮಾಡಲಿಕ್ಕೆ ಇರಲಿಲ್ಲ, ಹಾಗಾಗಿ ನನಗೆ ಹಿಂದೆ ಹೇಳಲಿಕ್ಕೆ ಆಗಲಿಲ್ಲ. ಶಂಕರಾಚಾರ್ಯರು ಬದರಿಯಲ್ಲಿ ಪುನಃ ಆ ಒಂದು ಮೂರ್ತಿಯನ್ನು ಮೇಲೆ ಇಟ್ಟಿದ್ರು ಅಂತ ನಮಗೆ ಕಥೆ ಸಿಗ್ತದೆ. ಅದು ಇದ್ದದ್ದನ್ನು ಕೊಂಡೋಗಿ ಇಟ್ಟಿದ್ರು ಅಂತ. ಅವರಿಗೆ 1500 ವರ್ಷ ದಾಟಿ ಆಯಿತು. ಹಾಗಿರುವಾಗ ಇವರು 1000 ವರ್ಷ ಏನು ಗೊತ್ತಿಲ್ಲ. ರಾಮೇಶ್ವರ ರಾಮದೇವರು ಮಾಡಿದ್ದಲ್ಲ ಅಂತ ಹೇಳಿದರೆ ಆ ರಾಮೇಶ್ವರವೇ ಸುಳ್ಳು ಅಂತ ಹೇಳಿದೆ ಆಗ್ತದೆ. ಅಂತಹ ಮಾತನ್ನು ಒಂದಷ್ಟು ಜನ ಹೇಳುವುದನ್ನು ನಾವು ಕೇಳ್ತೇವೆ. ಕೇಳಿದ್ದನ್ನೆಲ್ಲ ಬದುಕಿಡೋಣ. ಯಾಕೆ ಹೇಳಿದರೆ ಅವ್ರಿಗೆ ಏನಾಗಬೇಕು ಹೇಳಿದ್ರೆ, ನಾವು ಮಾಡಿದ್ದೆಲ್ಲ ಸರಿ ಇಲ್ಲ ಅಂತ ಆಗಬೇಕು. ಸರಿ ಇಲ್ಲ ಅಂತ ಆಗಬೇಕಾದ್ರೆ ಏನು ಮಾಡಬೇಕು? ನಾವು ಮಾಡಿದ್ದು ಸರಿ ಇಲ್ಲ ಅಂತ ತೋರಿಸಿಕೊಡ್ಬೇಕು. ಹಾಗಾಗಿ ಇತಿಹಾಸದಲ್ಲಿ ಬೇಡದ್ದನ್ನು ತುಂಬಿಸಿದ್ದಾರೆ, ಬೇಕಾದ್ದನ್ನು ಬಿಟ್ಟಿದ್ದಾರೆ. ಆದ್ದರಿಂದ ಬೇಕಾದದ್ದನ್ನು ನಾವು ಪಡೆಯಬೇಕು ಅಂತ ಉಂಟು. ಇಂತಹ ಒಂದು ವಿಶೇಷವಾದಂತಹ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾವು ಹೊಂದಿಕೊಳ್ಬೇಕು. ಬ್ರಹ್ಮಕಲಶ ಹೇಳಿದರೆ ಒಬ್ಬರಿಬ್ಬರು ಮಾಡೋದಲ್ಲ, ಒಂದಷ್ಟು ಜನ ಸೇರಬೇಕು. ಒಂದಷ್ಟು ಜನ ಸೇರಿದರೆ ಮಾತ್ರ ಬ್ರಹ್ಮಕಲಶ ಎನ್ನುವಂಥದ್ದು ಕಾರ್ಯಕ್ರಮ ಯಶಸ್ಸಿಗೆ ಕಾರಣ ಆಗ್ತದೆ. ಮನೆಯಲ್ಲಿ ನಮಗೆ ಕಸ ಗುಡಿಸಲಿಕ್ಕೆ ನಾಚಿಕೆ ಆಗ್ತದೆ. ಹಾಗೆಂತೇಳಿ ದೇವಸ್ಥಾನದಲ್ಲಿ ಯಾರಿಗೂ ನಾಚಿಕೆ ಆಗೋದಿಲ್ಲ. ನಮ್ಮ ಕಟೀಲಿನ ಬ್ರಹ್ಮಕಲಶದ ಸಂದರ್ಭದಲ್ಲಿ ರಾತ್ರಿಯ ಹೊತ್ತು ಒಂದಷ್ಟು ಜನರು ಬಂದು ಕಸ ಗುಡಿಸ್ತಾ ಇದ್ರಂತೆ. ಬ್ರಹ್ಮಕಲಶ ಎಷ್ಟೋ ಸಮಯ ಮುಗ್ದ ಮೇಲೆ ನಮಗೊಬ್ಬರು ಬಂದು, ಅವ್ರು ಮರೋಳಿಯವರು, ಅವರು ಹೇಳಿದ್ದು, ಬೆನ್ಸ್ ಕಾರಲ್ಲಿ ದಿವಸಾಗಲೂ ಬರ್ತಿದ್ರು ಬ್ರಹ್ಮರ ಚಡ್ಡಿ ಹಾಕಿಕೊಂಡು, ಕಾರ್ನಲ್ಲೇ ಇದ್ದಂತಹ ಪೊರಕೆಯನ್ನು ಹೊರಗ್ತಿದ್ದು ಗುಡಿಸಿ ಪುನಃ ಕಾರಲ್ಲಿ ವಾಪಸ್ ಹೋಗ್ತಿದ್ರು ಅಂತ. ಆ ಒಂದು ವ್ಯವಸ್ಥೆ ಇರೋದು ದೇವಸ್ಥಾನಗಳಲ್ಲಿ ಮಾತ್ರ. ಆದ್ದರಿಂದ ಆ ದೇವಸ್ಥಾನದ ಆ ವ್ಯವಸ್ಥೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡ್ರೆ ಭಗವಂತ, ನಾವು ಅವನಿಗೆ ಒಂದು ಕೊಟ್ಟರೆ ನಮಗೆ 1000 ಕೊಡ್ತಾನೆ. ಯಾಕೆಂದರೆ ನಮ್ಮದೇ, ನಾವು ಬೀಜ ಬಿತ್ತುತ್ತೇವೆ, ಒಂದೇ ಬೀಜ ಬಿತ್ತುವುದು, ಆ ಒಂದು ಬೀಜ ಸಿಕ್ಕಿದಲ್ಲಿ ಒಂದು ದೊಡ್ಡ ತೆನೆ ನಮಗೆ ಸಿಗ್ತದೆ. ಹಾಗೆ ಭಗವಂತನಲ್ಲಿ ನಮ್ಮ ಭಕ್ತಿ ಎನ್ನುವಂತಹ ಒಂದು ಪ್ರತೀಕವಾಗಿ ಒಂದು ಸಣ್ಣದಾದಂತಹ ಒಂದು ನಮಗೆ ಅವ ಕೊಟ್ಟಂತಹ ಸೊತ್ತನ್ನು ನಾವು ಕೊಡೋಣ. ಆಗ ಅವ ಅದನ್ನು ವಿಸ್ತಾರವಾಗಿ ದೊಡ್ಡದಾಗಿ ಒಂದು ತೆನೆ ಹಾಗೆ ನಮ್ಗೆ ಕೊಡ್ತಾನೆ. ಒಬ್ಬರಿಂದ ಬ್ರಹ್ಮಕಲಶ ಆಗೋದೇ ಇಲ್ಲ. ಅದಕ್ಕೋಸ್ಕರ ಹಿಂದಿನವರು ಸ್ತುತಿ ಮಾಡುವಾಗ ಹೇಳಿದೆ, ನಮೋ ಮಹದ್ಭ್ಯ, ನಮೋ ಅರ್ಭಕೇಭ್ಯ, ನಮೋ ಯುವಭ್ಯ, ನಮೋ ಆಶಿನೇಭ್ಯ ಅಂತ. ದೊಡ್ಡವರಿಗೆ ನಮಸ್ಕಾರ ಮಾಡ್ಬೋದು, ಯುವಕರಿಗೆ ನಮಸ್ಕಾರ ಮಾಡೋದು, ಅವರು ಸ್ವಲ್ಪ ತಾಕತ್ತಿದ್ದಾರೆ ಅನ್ನೋ ಕೆಲಸ ಮಾಡಿ. ಅವರು ಕೂತ್ಕೊಂಡವರಿಗೆ ಯಾಕೆ ನಮಸ್ಕಾರ ಮಾಡಬೇಕೋ ಗೊತ್ತಿಲ್ಲ. ಕೆಲವರು ಆಸೀನೇಭ್ಯ ಅಂತ ಹೇಳ್ತಾರೆ, ಕೆಲವರು ನಮ್ಮನ್ನು ಇಷ್ಟಪಡುವವರು ಅಂತ ಹೇಳ್ತಾರೆ. ಇರಲಿ. ಮತ್ತೊಬ್ಬರಿದ್ದಲ್ಲ, ನಮ್ಮ ಅರ್ಭಕೇಭ್ಯ, ಆ ಮಕ್ಕಳಿಗೆ ಯಾಕಪ್ಪ ನಮಸ್ಕಾರ ಮಾಡೋದು ಹೇಳಿದರೆ, ಮಕ್ಕಳಿಂದಲೂ ದೇವಸ್ಥಾನದಲ್ಲಿ ಕೆಲಸ ಆಗ್ತದೆ. ಬೊಬ್ಬೆ ಹಾಕಿದ್ದಾರೆ, ಯಾಕೆ ಹೇಳಿದರೆ ಸಾಕು ನೀನು ಭಾಷಣ ಸಾಕು ಅಂತ ಹೇಳುವಂತಹ ನನಗೆ ಒಂದು ವ್ಯವಸ್ಥೆ ಆ ಮಗುವಿನಿಂದ ನಮಗೆ ಸೊಕ್ಕಿದೆ. ಹಾಗಾಗಿ ಎಲ್ಲರಿಗೂ ನಮಿಸ್ತಾ, ಸಮಯಕ್ಕೆ ಕಾಲ ಹೇಳಿದರೆ ಅವನೇ ಹೆಸರು, ಅವನೇ ಕಾಲ ಅಂತ ಹೇಳೋದು, ಅವನಿಗೆ ಮಹಾಕಾಲ, ಆ ಕಾಲನಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಗದಂಬಾರ್ಪಣಮಸ್ತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.